ಕಾಡಾನೆ ದಾಳಿ, ಮರವೇರಿದ್ರಿಂದ ಉಳಿಯಿತು ಬಡಪಾಯಿ ಜೀವ. ಕಾಡಾನೆ ದಾಳಿಯಿಂದ ಇಟಿಎಫ್ ಸಿಬ್ಬಂದಿ ಜಸ್ಟ್ ಮಿಸ್. ಮರ ಹತ್ತಿ ಕೂತು ಪ್ರಾಣ ಉಳಿಸಿಕೊಂಡ ಇಟಿಎಫ್ ಸಿಬ್ಬಂದಿ. ತೋಟಕ್ಕೆ ಬಂದಿದ್ದ ಕಾಡಾನೆ ಓಡಿಸುವ ವೇಳೆ ದಾಳಿ. ಏಕಾಏಕಿ ದಾಳಿಗೆ ಮುಂದಾದ ಒಂಟಿ ಸಲಗ. ಚಿಕ್ಕಮಗಳೂರು ಜಿಲ್ಲೆಯ ಎನ್ಆರ್ಪುರ ತಾಲೂಕಿನ ಸಾಲೂರು ಬಳಿ ಘಟನೆ. ಎನ್ಆರ್ಪುರ ತಾಲೂಕೊಂದರಲ್ಲೇ ಒಂಟಿ ಸಲಗಕ್ಕೆ 3 ಬಲಿ. ಕೊಪ್ಪ ಅರಣ್ಯ ವಲಯ ವ್ಯಾಪ್ತಿಯಲ್ಲಿ ಘಟನೆ. ಕಾಡಾನೆ ದಾಳಿಯಿಂದ ಆನೆ ನಿಗ್ರಹ ದಳದ ಸಿಬ್ಬಂದಿ ಜಸ್ಟ್ ಮಿಸ್ ಆದಂಥ ಘಟನೆ ನಡೆದಿದೆ. ಚಿಕ್ಕಮಗಳೂರು ಜಿಲ್ಲೆಯ ಎನ್ಆರ್ಪುರ ತಾಲೂಕಿನ ಸಾಲೂರು ಬಳಿ ಘಟನೆ ನಡೆದಿದೆ. ತೋಟಕ್ಕೆ ಕಾಡಾನೆ ನುಗ್ಗಿತ್ತು. ಅದನ್ನ ಓಡಿಸೋದಕ್ಕೆ ಮುಂದಾದಂತಹ ಸಂದರ್ಭದಲ್ಲಿ ಇಟಿಎಫ್ ಸಿಬ್ಬಂದಿ ಮೇಲೆಯೇ ಅಟ್ಯಾಕ್ ಮಾಡೋದಕ್ಕೆ ಬಂದಿದೆ ಕಾಡಾನೆ. ಈ ವೇಳೆ ಅವರು ಅಲ್ಲಿದ್ದಂಥ ಮರವನ್ನ ಹತ್ತಿ ಕೂತು ಜೀವವನ್ನ ಉಳಿಸಿಕೊಂಡಿದ್ದಾರೆ. ಎನ್ಆರ್ಪುರ ತಾಲೂಕೊಂದರಲ್ಲೇ ಒಂಟಿ ಸಲಗಕ್ಕೆ ಇದುವರೆಗೆ 3 ಬಲಿ ಹಾಕಿದ್ರು. ಇವತ್ತು ಕೂಡ ಅಂಥದ್ದೇ ಒಂದು ಅನಾಹುತ ನಡೆಯೋದು ಜಸ್ಟ್ ಮಿಸ್ ಆಗಿದೆ. ಮರ ಏರಿ ಕೂತ್ಕೊಂಡು ಜೀವವನ್ನ ಉಳಿಸಿಕೊಂಡಿದ್ದಾರೆ ಆನೆ ನಿಗ್ರಹ ದಳದ ಸಿಬ್ಬಂದಿ. ಕೊಪ್ಪ ಅರಣ್ಯ ವಲಯ ವ್ಯಾಪ್ತಿಯಲ್ಲಿ ಘಟನೆ ನಡೆದಿದೆ. ದಿನೇ ದಿನೇ ಕಾಡಾನೆ ಹಾವಳಿ ಹೆಚ್ಚಾಗ್ತಾ ಇದೆ. ಸ್ಥಳೀಯರು ಆಕ್ರೋಶವನ್ನು ಹೊರಹಾಕ್ತಾ ಇದ್ದಾರೆ. ಅರಣ್ಯ ಇಲಾಖೆ ಅಧಿಕಾರಿಗಳು ಯಾವುದೇ ರೀತಿಯಾದಂತಹ ಕ್ರಮಗಳನ್ನು ಸರಿಯಾಗಿ ಕೈಗೊಳ್ತಾ ಇಲ್ಲ. ಇನ್ನೆಷ್ಟು ಜನರನ್ನ ಬಲಿ ಪಡಿಬೇಕು, ಯಾಕೆ ಈ ರೀತಿ ಆಗ್ತಾ ಇದೆ, ಈ ರೀತಿ ಆದ್ರೆ ನಾವು ಹೇಗೆ ಜೀವನ ನಡೆಸೋದು, ಮನೆಯಿಂದ ಹೊರಗಡೆ ಬರೋದು ಹೇಗೆ, ನಾವು ಪ್ರತಿದಿನ ಕಾಡಾನೆ ಭಯದಲ್ಲೇ ಬದುಕುವಂತಾಗಿದೆ, ನಮಗೊಂದು ಶಾಶ್ವತ ಪರಿಹಾರ ಕೊಡಿಸಿ ಅಂತ ಅಂಗಲಾಚ್ತಾ ಇದ್ದಾರೆ. ಓಡಿ ಓಡಿ ನೀವು ಆ ಕಡೆ ಹೋಗಿ ಹೊಡಿ. ಪಟಾಕಿ ಹಾಕ್ಲ ಬೇಡ ಬೇಡ ವಿಡಿಯೋ ಮಾಡ್ತೀನಿ. ಹೊಡಿ ಹೊಡಿ ಹೊಡಿ. ಸುಮ್ಮನೆ ನಂಗೆ ಗೊತ್ತಿದ್ದ ಬರುತ್ತೆ. ಇಂತಹ ನೈಜ ಕುತೂಹಲ ಭರಿತ ಸುದ್ದಿಗಳು ನಿಮಗೆ ಸಿಗಬೇಕಂದ್ರೆ ರಾಜ್ಯದ ಪ್ರತಿಷ್ಠಿತ ಜನಪರ ಡಿಜಿಟಲ್ ಸುದ್ದಿ ಮಾಧ್ಯಮ ಪಬ್ಲಿಕ್ ಇಂಪ್ಯಾಕ್ಟ್ ಚಾನೆಲ್ ಅನ್ನು ಯೂಟ್ಯೂಬ್ನಲ್ಲಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ, ನಿಮ್ಮ ಇಷ್ಟದವರಿಗೆ ಶೇರ್ ಮಾಡಿ ನಮ್ಮನ್ನು ಪ್ರೋತ್ಸಾಹಿಸಿ. ಹಾಗೆಯೇ ಫೇಸ್ಬುಕ್ನಲ್ಲಿ ಪಬ್ಲಿಕ್ ಇಂಪ್ಯಾಕ್ಟ್ ಫಾಲೋ ಮಾಡೋದನ್ನು, ಇನ್ಸ್ಟಾದಲ್ಲಿ ಜೊತೆಯಾಗೋದನ್ನು ಮಿಸ್ ಮಾಡಬೇಡಿ. ಜಾಹೀರಾತು ಹಾಗೂ ಬಿಸ್ನೆಸ್ ಪ್ರಮೋಷನ್ಗಾಗಿ ಸಂಪರ್ಕಿಸಿ 9606037450 ಅಥವಾ 9353224116. ಇದು ಪಬ್ಲಿಕ್ ಇಂಪ್ಯಾಕ್ಟ್, ಜನಶಕ್ತಿಯೇ ನಿರ್ಣಾಯಕ.